ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೌ ಆರ್ ಯು? ನನಗನ್ಸಿದ ಮಟ್ಟಿಗೆ ಎಲ್ಲರದು ಓದ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಇವತ್ತು ನೀವು ತಮ್ನೇಲ್ ನೋಡಿಯೋ ಹಾಗೆ ಇವತ್ತು ಸ್ವಲ್ಪ ಬೇಜಾರಿನಿಂದ ನಾನು ವಿಡಿಯೋ ಮಾಡಬೇಕಾದ ಪರಿಸ್ಥಿತಿ ಬಂತು. ಯಾಕೆ ಅಂತ ಹೇಳಿದ್ರೆ ಸಾಯಂಕಾಲ ನನ್ನ ಟೆಲಿಗ್ರಾಮ್ ಆ್ಯಪನ್ನು ಯಾರೋ ಹ್ಯಾಕ್ ಮಾಡಿದರು. ಪರವಾಗಿಲ್ಲ, ಹ್ಯಾಕ್ ಮಾಡಿದ್ದಾರೆ. ಬಟ್ ರೀಸನ್ ಇಸ್ ದ್ಯಾಟ್ ನನಗೇನಾಯಿತು ಅಂತ ಹೇಳಿದ್ರೆ ನಮ್ಮ ಪರಿಚಯ ಇರುವಂಥದ್ದು ಅಥವಾ ಫ್ರೆಂಡ್ಸ್ಗೆಲ್ಲ ಒಂದೊಳ್ಳೆ ಕೆಟ್ಟ ಮೆಸೇಜ್ಗಳು ಹೋಗ್ತಾಯಿದ್ವು. ಯಾಕೆ ಆಯಿತು, ಯಾರು ಮಾಡಿದರು, ಬಹುಶಃ ನಾನು ಇಲ್ಲಿ ಅಷ್ಟು ಅಪ್ರಸ್ತುತ ಅಂತ ಅಂದ್ಕೊಳ್ತೀನಿ. ಬಟ್ ಇಷ್ಟು ಮಾತು ಹೇಳ್ತೀನಿ, ನಿನ್ನೆ ಮಾಡಿದ ವಿಡಿಯೋಕ್ಕೆ ಕೆಲವು ಜನ ಇರ್ತಾರೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಲ್ಲ. ಓಕೆ, ಅದೇನೋ ಚೀಟಿಂಗ್ ಬಗ್ಗೆ ಒಂದು ಮಾತು ಹೇಳ್ತಾರೆ, ಚೀಟಿಂಗ್ ಈಸ್ ಎ ಶಾರ್ಟ್ಕಟ್ ದಟ್ ಆಲ್ವೇಸ್ ಲೀಡ್ಸ್ ಟು ಬಿ ಎ ಡೆಡ್ ಎಂಡ್ ಅಂತ. ಸೊ ಚೀಟಿಂಗ್ ಮಾಡೋದು ಈಗ ಶಾರ್ಟ್ಕಟ್ ಇರ್ಬೋದು, ಬಟ್ ಅದು ಫೈನಲಾಗಿ ಹೋಗೋದು ಡೆಡ್ ಎಂಡಿಗೆ ಅಂಥೇಳಿ. ಸೊ ಅದಕ್ಕೆ ಅಂಥ ವಿದ್ಯಾರ್ಥಿಗಳನ್ನು ಇಟ್ಕೊಂಡೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ರೀಸನ್ ಇಸ್ ದ್ಯಾಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಬೇಜಾರಾಯಿತು ನನಗೆ. ನನ್ನ ಫೋನೇ ಇದು ಮಾಡಿದ್ರು, ನಾನೇ ನಿನ್ನೆ ವಿಡಿಯೋದಲ್ಲಿ ನೀವು ಹಾಗಿರಬೇಕು, ಹೀಗಿರಬೇಕು, ಒಳ್ಳೆ ಇದು ನಿಮ್ಮ ಮೊಬೈಲ್ ಫೋನನ್ನು ಸರಿಯಾದ ಮಟ್ಟದಲ್ಲಿ ಯೂಸ್ ಮಾಡಬೇಕು, ಹಾಗೆ ಹೀಗೆ ಹೇಳಿದೆ. ಬಟ್ ಇವತ್ತೇ ನನ್ನ ಫೋನ್ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇರಲಿ, ಪರವಾಗಿಲ್ಲ, ಇರ್ತಾರೆ. ನಮ್ಮ ಜರ್ನಿ ಮುಂದುವರಿಬೇಕು, ನಮ್ಮ ಜರ್ನಿ ಹಾಗೆ ಕಂಟಿನ್ಯೂ ಆಗಬೇಕು. ಒಳ್ಳೆಯದೇ ಯಾವಾಗಲೂ ಒಳ್ಳೆಯದೇ ಇರುತ್ತೆ, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸೊ ಇವತ್ತಿನ ಒಂದು ಏನು ವಿಶೇಷ ಹೇಳಿಕ್ಕೆ ಬರ್ತೀನಿ ಅಂದರೆ ಒಂದು ಕಥೆಗಳು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ಇವತ್ತಿನ ವಿಡಿಯೋ ಇರುವುದಿಲ್ಲ. ಏನಾಯಿತು ಅಂತ ಹೇಳಿದ್ರೆ, ಒಂದು ಚೀನಾದಲ್ಲಿ ನಡೆದಂಥ ಇನ್ಸಿಡೆಂಟು ಒಂದು ಮೊಬೈಲ್ನಲ್ಲಿ ಬಂದಿತ್ತು. ಒಂದು ಹಾಸ್ಪಿಟ್ಲ್ ಇರುತ್ತೆ. ಹಾಸ್ಪಿಟ್ಲ್ನಲ್ಲಿ ಅಂದರೆ ಮೀನ್ಸ್ ಮೆಡಿಕಲ್ ಕಾಲೇಜ್ ಇರುತ್ತೆ. ಮೆಡಿಕಲ್ ಕಾಲೇಜ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಇನ್ನೇನು ಕೆಲವು ವಿದ್ಯಾರ್ಥಿಗಳು, ಒಂದಿಬ್ಬರು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇರ್ತಾರೆ. ಆ ಫೇಲ್ ಆಗುವಂಥ ಸಂದರ್ಭದಲ್ಲಿ ಫೇಲ್ ಆಗುವಂಥ ವಿದ್ಯಾರ್ಥಿಗಳು ಬಹಳ ರಿಚ್ ಪಾರ್ಟಿಯಿಂದ ಬಂದಂಥವ್ರು, ಅಂದರೆ ಬಹಳ ಶ್ರೀಮಂತಿಕೆಯಿಂದ ಬಂದಂಥವ್ರು. ಅವರು ಪ್ರೊಫೆಸರ್ ಏನು ಕೇಳ್ತಾರೆ, ನೀವಿಬ್ಬರು ಫೇಲ್ ಆಗ್ತಾ ಇದ್ದೀರಿ, ಮುಂದಿನ ಸಲ ಮತ್ತೊಮ್ಮೆ ಎಕ್ಸಾಮ್ ಬರೀರಿ, ಪಾಸ್ ಆಗಿರಿ MBBS ಅಂತ ಹೇಳಿದ್ಮೇಲೆ ಅವರು, ಇಲ್ಲ ಸರ್, ಏನಾದರೂ ನೋಡಿ, ಏನಾದರೂ ದಾರಿ ಇದ್ದರೆ ಅದಕ್ಕೆ ಒಂದು ಹುಡುಕೋಣ ಪ್ಲೀಸ್, ಅದಕ್ಕೆ ಫೇಲ್ ಮಾಡಬೇಡಿ, ಅದಕ್ಕೊಂದು ಸಜೆಸ್ಟ್ ಕೊಡ್ರಿ ಅಂದಮೇಲೆ ಆ ಪ್ರೊಫೆಸರ್ ಅವ್ರ ಹತ್ರ ಇಬ್ಬರ ಹತ್ರ ದುಡ್ಡು ತೊಗೊಂಡು ಅವರಿಗೆ MBBS ಪರೀಕ್ಷೆಯನ್ನು ಫೈನಲ್ ಆಗಿ ಡಾಕ್ಟರ್ ಇದನ್ನು ಪಾಸ್ ಮಾಡಿಸಿ ಹೊರಗಡೆ ಕಳಿಸ್ತಾರೆ. ಇದಾದಂಥ ಕೆಲವೇ ವರ್ಷಗಳ ನಂತರ ಡಾಕ್ಟರ್ ಫ್ಯಾಮ್ಲಿಯಲ್ಲಿ ಮಗಳು ಏನೋ ಒಂದು ಕಾರಣಾಂತರದಿಂದ ಹಾಸ್ಪಿಟಲೈಸ್ ಆಗ್ತಾಳೆ. ಆ ಹಾಸ್ಪಿಟಲೈಸ್ ಸೀರಿಯಸ್ ಇಶ್ಯೂ. ಸೊ ಅಲ್ಲಿ ಹಾಸ್ಪಿಟಲೈಸ್ ಆದ ತಕ್ಷಣವೇ ಅಲ್ಲಿ ಚೆಕ್ ಮಾಡಲಿಕ್ಕೆ ಡಾಕ್ಟರ್ ಬರ್ತಾರೆ. ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಚೆಕಪ್ ಮಾಡ್ತಾರೆ. ಏನೋ ಸೀರಿಯಸ್ ಇರೋದ್ರಿಂದ ಆಕೆ ಅಲ್ಲೇ ಪ್ರಾಣವನ್ನು ಬಿಡ್ತಾಳೆ. ಹೊರಗಡೆ ಮಾಸ್ಕ್ ತೆಗೆದು ಬಂದ ಆ ಸರ್ಗೆ ಐ ಆಮ್ ಸಾರಿ ಅಂತ ಹೇಳಿಕ್ಕೆ ಹೋಗ್ತಾರೆ. ಬಟ್ ನೋಡಿದ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಗಾಬರಿ ಬೀಳುತ್ತೆ. ಯಾಕಂದರೆ ಅವರೇ ಗುರುಗಳಿರ್ತಾರೆ. ಐ ಆಮ್ ಸಾರಿ ಅಂಥೇಳಿ ಮಾರ್ಕ್ಸ್ ತೆಗೆದ್ಮೇಲೆ ನೋಡ್ತಾರೆ, ಇದೇ ಗುರುಗಳು ಅವ್ರ ಹತ್ರ ದುಡ್ಡು ತೊಗೊಂಡು MBBS ಸೀಟು ಪಾಸ್ ಮಾಡಿರುವಂಥ ಶಿಕ್ಷಕರು. ನೋಡಿರಿ, ಕರ್ಮ ನಾವು ಎಷ್ಟೇ ಮಾಡಿದ್ರೂ ಕೂಡ ಕರ್ಮ ನಮ್ಗೆ ರಿಟರ್ನ್ಸ್ ಆಗಿ ಬರುತ್ತೆ ಅನ್ನೋದಕ್ಕೆ ಇದುವೇ ಸಾಕ್ಷಿ. ಸೊ ಅದಕ್ಕೆ ದಯಮಾಡಿ ಯಾವ ವಿದ್ಯಾರ್ಥಿಗಳು ಕೂಡ ಯಾರಿಗೂ ನಿಮಗೆ ಒಳ್ಳೇದಾದರೆ, ಸಾಧ್ಯ ಆದರೆ ಒಳ್ಳೇದು ಮಾಡಿ, ಆಗದೇ ಇದ್ದರೆ ಸುಮ್ಮನಿದ್ಬಿಡಿ. ಆದರೆ ಯಾರಿಗೂ ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇವತ್ತು ನನಗೆ ಬಹಳ ಅನುಭವದ ಮಾತಾಯಿತು. ಹಾಗಂಥೇಳಿ ನಾನು ಇಲ್ಲಿಗೆ ನನ್ನ ಚಾನಲನ್ನು ಮಾಡುವಂಥದ್ದು ಅಥವಾ ಯೂಟ್ಯೂಬ್ ಚಾನಲ್ ಮಾಡಿ ನಿಮಗೆ ಜೊತೆಗೆ ಶೇರ್ ಮಾಡೋದು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಇದನ್ನು ಕಂಟಿನ್ಯೂ ಆಗಿ ಮುಂದುವರಿತೆ. ಅದ್ರ ಬಗ್ಗೆ ನೀವು ಏನೂ ಮಾಡಬೇಡಿ. ಸೊ ಇನ್ನೊಂದು ವಿಶೇಷ ಹೇಳೋದು ಮರೆತುಬಿಟ್ಟೆ. ನಾನು ಸಾಯಂಕಾಲ ರೀಡ್ ಮಾಡುವಾಗ ಥಾಮಸ್ ಆಲ್ವಾ ಎಡಿಸನ್, ನೀವು ಹೆಸರನ್ನೇ ಕೇಳಿರ್ತೀರಿ, ದೊಡ್ಡ ಸೈಂಟಿಸ್ಟು, ಎಲೆಕ್ಟ್ರಿಕಲ್ ಬಲ್ಫನ್ನು ಕಂಡುಹಿಡಿದಂಥವ್ರು. ಆಲ್ರೆಡಿ ನೋಡ್ತಾ ಇರ್ತೀರಿ, ನೀವು ಎಲ್ಲರೂ ಬಳಸ್ತಾ ಇದ್ದೀರಿ. ನಾನು ಆ ಇತಿಹಾಸ ನೋಡುವಾಗ ಥಾಮಸ್ ಆಲ್ವಾ ಎಡಿಸನ್ ಅವ್ರದ್ದು. ಸೊ ಆ ವಿದ್ಯುತ್ ಬಲ್ಫ್ ಕಂಡುಹಿಡಬೇಕು ಅಂತ ಹೇಳಿ 20,000 ಟೈಮ್ಸ್ ಈ ಶುಡ್ ಟ್ರೈ ಇನ್ ಪ್ರಾಕ್ಟಿಕಲ್. 20,000 ಸಲ ಅದನ್ನು ಟೆಸ್ಟ್ ಮಾಡ್ತಾನಂತೆ. ಅಂದರೆ ವಿದ್ಯುತ್ ಬಲ್ಫ್ ಕಂಡುಹಿಡಿಯೋಕ್ಕೋಸ್ಕರ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾನೆ. ಬಟ್ ಅಷ್ಟು ಸಲ ಫೇಲ್ ಆಗ್ತಾನೆ. ಬಟ್ ಆದರೆ ತನ್ನ ಇಂಟೆನ್ಷನ್, ತನ್ನ ಏಮ್ ಅಲ್ಲಿಗೆ ಬಿಡೋದಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾನೆ. ಸೊ ಹಾಗೆ ಕೊನೆಗೆ ಅವನು ಸಕ್ಸಸ್ ಆಗ್ತಾನೆ. ನಾನು ಯಾಕೆ ಈ ಸ್ಟೋರಿ ಹೇಳಿದ್ನಂದರೆ,
ಇವತ್ತು ಫೇಲ್ ಆಗ್ಬೋದು, 2 ಸಲ ಫೇಲ್ ಆದರೆ ನಾವು ಹಿಂದ್ಗಡೆ ಸರಿದು ಬಿಡ್ತೀವಿ. ಬಟ್ ಯಾವಾಗಲೂ ಥಾಮಸ್ ಅಲ್ವಾ ಎಡಿಸನ್ದು ಯಾಕೆ ನಾವು ರಿಮೈಂಡ್ ಮಾಡ್ಕೊಳ್ಬೇಕು ಮನಸ್ಸಿನಲ್ಲಿ ಅಂತ ಹೇಳಿದ್ರೆ, ಎಷ್ಟು ಸಲ ಫೇಲ್ ಆದ್ರೂ ಕೂಡ ಅವ್ರು ಛಲ ಬಿಡಲಾರ್ದೆ ಅದನ್ನು ಸಕ್ಸಸ್ಫುಲ್ ಮಾಡಿದ್ರಲ್ಲ, ಅದನ್ನು ನಾವು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಮುಂದೆ ನಾವು ಜೀವನದಲ್ಲಿ ಅದನ್ನು ಸಕ್ಸಸ್ಫುಲ್ ಮಾಡ್ಬೋದು ಅಂತ ಅಂದ್ಕೊಳ್ಳೋಣ. ಹಾಗೆ ಮುಂದುವರೋಣ. ಎಲ್ಲರೂ ಎಕ್ಸಾಮ್ ಪ್ರಿಪ್ರೇಷನ್ ಆಗಿ ಚೆನ್ನಾಗಿ ಓದ್ರಿ. ಯಾಕೆ ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಇದೆ. ಮತ್ತು ನಿಮ್ಮ ಭೇಟಿ ಹೀಗೆ ಇರುತ್ತೆ. ದಯಮಾಡಿ ನೆನ್ಪಿಟ್ಕೊಳ್ರಿ, ನಾವೆಲ್ಲಿದ್ದರೂ ಮೇಲ್ಗಡೆ ಇರುವಂಥ ವ್ಯಕ್ತಿ ನೋಡ್ತಾ ಇರ್ತಾನೆ. ಸೊ ಬಂದು ಲಾಸ್ಟಿಗೆ ನಮ್ಮ ಜಾಸ್ತಿ ಸೀರಿಯಸ್ನೆಸ್ ಇದ್ಮೇಲೆ ನಮ್ಮನ್ನು ಎಲ್ಲಿ ಅಡ್ಮಿಟ್ ಮಾಡ್ತಾರೆ ಅಂದರೆ ICU ಹಾಸ್ಪಿಟ್ಲಲ್ಲಿ ನೋಡಿದಿರ ಅಂತ ಅನಿಸುತ್ತೆ. ICU ಅಂದರೆ ಗಾಡ್ ಹೇಳ್ತಾ ಇರ್ತಾನೆ ICU. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ನಾಳೆ ಮತ್ತೊಂದು ವಿಡಿಯೋಗೆ ನಿಮ್ಮ ಭೇಟಿ. ಅಲ್ಲಿವರೆಗೆ ನಮಸ್ಕಾರ.